ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರ್ ಟೇಸ್ಟಿಯಾದಂತಹ ಚಿಕನ್ ಗ್ರೇವಿನ ಹೇಗೆ ಮಾಡೋದಂತ ನೋಡ್ಕೊಡ್ರಿ. ತುಂಬ ಚೆನ್ನಾಗಿ ಬಂದಿದೆ ನೋಡ್ರಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ದಾರೋ ಅಷ್ಟೇ ಚೆನ್ನಾಗಿ ಅಷ್ಟೇ ಒಳ್ಳೆ ಟೇಸ್ಟಾಗಿ ಬಂದಿದೆ ನೋಡ್ರಿ. ರೊಟ್ಟಿ ಚಪಾತಿ ಜೊತೆ ರೈಸ್ ಮುದ್ದೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ನೋಡ್ರಿ. ಈ ಮೆಥಡ್ನಲ್ಲಿ ಒಂದ್ಸರಿ ನೀವು ಚಿಕನ್ನ ಮಾಡಿ ನೋಡ್ರಿ, ಹೇಗೆ ಬರುತ್ತೆ ಅಂತ ತಿಳಿಸಿ. ಹಾಗಾದರೆ ನೋಡ್ರಿ, ಈ ವಿಡಿಯೋನ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗಾದರೆ ಮಾಡೋದು ಹೇಗೆ ಅಂತ ನೋಡ್ಕೊಂಬನ್ನಿ. ಇಲ್ಲಿ ನೋಡ್ರಿ, ನಾನು ಚಿಕನನ್ನು ವಾಶ್ ಮಾಡಿ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ನಾವು ಮ್ಯಾರಿನೇಷನ್ನು ಮಾಡೋದನ್ನು ಹೇಗೆ ಅಂತ ನೋಡ್ಕೊಳ್ರಿ. ಇಲ್ಲಿ ಚಿಕನನ್ನು ನೀಟಾಗಿ ವಾಶ್ ಮಾಡಿ ತೊಗೊಂಬಂದಿದೆ. ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ರಿ. ಆಮೇಲೆ 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ನಾನು. ಆಮೇಲೆ 1 ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ನಾನೆಲ್ಲ ಮಸಾಲೆನೂ ಮ್ಯಾರಿನೇಷನ್ಗೆ ಬಳಸ್ತಾ ಇದ್ದೀನಿ. ಈಗ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ಹಾಕ್ರಿ. 2 ಸ್ಪೂನಷ್ಟು ಖಾರದ ಪುಡಿನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ನೋಡ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಇದನ್ನು ನೆನೆಯಕ್ಕೆ ಬಿಡೋಣ. ಅಂದರೆ ಟೈಮ್ ಇದ್ದರೆ ನೋಡಿರಿ 1 ಅವರ್ ನೆನೆಯಕ್ಕೆ ಬಿಡಿ. ಟೈಮ್ ಇಲ್ಲ ಅನ್ನೋರು ಒಂದು 10ರಿಂದ 15 ನಿಮಿಷ ಆದರೂ ನಾವು ಚಿಕನನ್ನು ಮ್ಯಾರಿನೇಷನ್ ಮಾಡಬೇಕಾಗುತ್ತೆ. ಯಾಕಂದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿರಿ ಮ್ಯಾರಿನೇಷನ್ ಮಾಡಿದ್ರೆ. ಆಮೇಲೆ ಬೇಯಬೇಕಾದ್ರೂ ಅಷ್ಟೇ ಚಿಕನ್ ಬೇಗ ಕುದಿಯುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ. ತಿನ್ನಬೇಕಾದ್ರೆ ಸಪ್ಪೆ ಸಪ್ಪೆ ಅನಿಸಲ್ಲ ನೋಡಿರಿ. ಈ ಥರ ಚೆನ್ನಾಗಿ ಈಕ್ವಲಾಗಿ ಚೆನ್ನಾಗಿ ಕೋಟ್ ಮಾಡಿ ಮಿಕ್ಸ್ ಮಾಡಿರಿ. ಇದನ್ನು 1 ಅವರ್ ನೆನೆಯಕ್ಕೆ ಬಿಡೋಣ. ಇಲ್ಲಿ ಚಿಕನ್ ಮಸಾಲ ಗ್ರೇವಿಗೆ ನಾನಿಲ್ಲಿ 1 ಉಳ್ಳಾಗಡ್ಡಿ, 1-2 ಗಡ್ಡೆ ಬೆಳ್ಳುಳ್ಳಿ ಮತ್ತು 1-2 ಇಂಚಷ್ಟು ಶುಂಠಿ, 2 ಟೊಮ್ಯಾಟೊ ಮತ್ತು ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಹಸಿ ತೆಂಗಿನಕಾಯಿ ಇದ್ದರೂ ಸಹಿತ ಅದನ್ನು ಬಳಸ್ಬೋದು. ನಾನಿಲ್ಲಿ ಒಣ ಕೊಬ್ಬರಿ ಹಾಕಿ ಈ ಥರ ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಡು ಬಂದಿದ್ದೀನಿ ನೋಡಿರಿ. ಇದು ತರಿಯಾಗಿರಬಾರ್ದು ಮಸಾಲೆ, ನೆನಪಿಟ್ಕೊಳ್ರಿ. ಅಂದರೆ ನೈಸಾಗಿ ಗ್ರೈಂಡ್ ಆದರೆ ಗ್ರೇವಿ ಚೆನ್ನಾಗಿ ಬರುತ್ತೆ. ಸಾರು ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇಲ್ಲಿ ಚಿಕನ್ ಒಗ್ಗರಣೆಗೆ ನಾನು 1 ಉಳ್ಳಾಗಡ್ಡಿ, ಆಮೇಲೆ 1-2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ, ಆಮೇಲೆ ಟೇಸ್ಟು ಸೂಪರಾಗಿರುತ್ತೆ. ಇಲ್ಲಿ ನೋಡಿ, ಒಗ್ಗರಣೆಗೆ ನಾನು ಕಡಾಯಿನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಚಿಕನ್ ಮಾಡೋದಕ್ಕೆ. ಈಗ ಇದು ಬಿಸಿ ಆಗಿದೆ. ಇದಕ್ಕೆ ಒಗ್ಗರಣೆಗೆ 1-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ರಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಇದಕ್ಕೆ ಕಟ್ ಮಾಡಿ ತೊಗೊಂಡಂಥ ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ ನಾನು. ಉಳ್ಳಾಗಡ್ಡಿ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ, ಕಲರ್ ಚೇಂಜ್ ಆಗೋವರೆಗೂ. ಹಸಿಯಾಗಿ ಇರಬಾರ್ದು. ಹಸಿಯಾಗಿದ್ದರೆ ಟೇಸ್ಟು ಚೆನ್ನಾಗಿರೋದಿಲ್ಲ. ಈಗ ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ 1 ನಿಮಿಷ. ಈಗ ಇದಕ್ಕೆ ಹೆಚ್ಚಿ ತೊಗೊಂಡಂಥ ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ನಾನು. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ ಎರಡನ್ನು. ಆಮೇಲೆ ನೋಡಿರಿ, 1-2 ನಿಮಿಷ ಫ್ರೈ ಮಾಡಿದ್ರೆ ಈ ಥರ ಫ್ರೈ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಆವಾಗ. ಈಗ ಕಟ್ ಮಾಡಿ ತೊಗೊಂಡಂಥ ನೆನೆಸಿಟ್ಟಂಥ ಚಿಕನನ್ನು ಹಾಕ್ತಾಯಿದ್ದೀನಿ ನೋಡಿರಿ ನಾನು. ಈ ಥರ ನಾವು ಚಿಕನನ್ನು ನೆನೆಸಿಡೋದ್ರಿಂದ ನಾನು ಮೊದಲೇ ಹೇಳ್ದಂಗೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಈಗ ಇದನ್ನು ಹಾಕ್ತಾಯಿದ್ದೀನಿ ನಾನು. ಮ್ಯಾರಿನೇಷನ್ ಮಾಡಿದಂಥ ಚಿಕನನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಚಿಕನ್ ಫ್ರೈ ಆಗಲಿ. ಈಗ ನೋಡಿ, 1 ನಿಮಿಷ ಫ್ರೈ ಆಗಿದೆ. ಈಗ ಇದನ್ನು ತೆಗೆದು ಬಿಡೋಣ. 1 ನಿಮಿಷ ಆದಮೇಲೆ ನಾನು ಚಿಕನನ್ನು ತೋರಿಸ್ತೀನಿ. 1 ನಿಮಿಷ ಆದಮೇಲೆ ನಾನು ಚಿಕನನ್ನು ತೆಗೆದು ತೋರಿಸ್ತೀನಿ. ನೋಡಿ, ಚಿಕನ್ ಫ್ರೈ ಆಗಿದೆ. ಈಗ ಇದನ್ನು ತೆಗೆದು ಬಿಡೋಣ. 1 ನಿಮಿಷ ಆದಮೇಲೆ ನಾನು ಚಿಕನನ್ನು ತೆಗೆದು ತೋರಿಸ್ತೀನಿ. ನೋಡಿ, ಚಿಕನ್ ಫ್ರೈ ಆಗಿದೆ. ಈಗ ಇದನ್ನು ತೆಗೆದು ಬಿಡೋಣ. 1 ನಿಮಿಷ ಆದಮೇಲೆ ನಾನು ಚಿಕನನ್ನು ತೆಗೆದು ತೋರಿಸ್ತೀನಿ.
ನಾನಿಲ್ಲಿ ಒಗ್ಗರಣೆಗೆ ಟೊಮೆಟೊನ ಬಳಸ್ತಾ ಇಲ್ಲ, ಗ್ರೈಂಡ್ ಮಾಡೋಕ್ಕೆ ಹಾಕಿರೋದ್ರಿಂದ ನೀವು ಬೇಕಾದರೆ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಬೋದು ಒಗ್ಗರಣೆಗೆ. ಇದನ್ನು ಇದೇ ಥರ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ನೋಡಿ ಫ್ರೈ ಆಗಿದೆ ಚಿಕನ್. ಇವಾಗ ನೋಡ್ತಾ ಇರ್ಬೋದು ನೀವು. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿರಿ, ಇಲ್ಲಾಂದರೆ ಮೇಲೆ ಇದಾಗುತ್ತೆ. ಸ್ವಲ್ಪ ಒಳಗೆಲ್ಲ ಚೆನ್ನಾಗಿ ಬೇಯಬೇಕು ಅಂದರೆ 1-2 ನಿಮಿಷ ಲೋ ಫ್ಲೇಮ್ ಇಟ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿರಿ. ನಾವು ನೆನೆಸಿಟ್ಟಿರೋದ್ರಿಂದ ಬೇಗ ಬೇಯುತ್ತೆ ಚಿಕನ್ನು. ಈಗ ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕಟ್ ಮಾಡಿದಂಥ ಮೆಂತ್ಯ ಸೊಪ್ಪನ್ನು ಹಾಕ್ರಿ, ಅದ್ರ ಘಮ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಮೆಂತ್ಯ ಸೊಪ್ಪು ಇಲ್ಲ ಅನ್ನೋರು ಕಸ್ತೂರಿ ಮೇಥಿ ಆದರೂ ಬಳಸ್ಬೋದು, ಅದು ಚೆನ್ನಾಗಿರುತ್ತೆ. ಈಗ ಮತ್ತೆ ಇದನ್ನ 1-2 ನಿಮಿಷ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡೋಣ. ಚಿಕನನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟು. ಈ ಥರ ಒಂದು ಮುಚ್ಚಳ ಮುಚ್ಚಿ ಲಿಡ್ ಕ್ಲೋಸ್ ಮಾಡಿರಿ, ಫ್ರೈ ಮಾಡಿರಿ, ಆವಾಗ ಬೇಗ ಫ್ರೈ ಆಗುತ್ತೆ. ನೋಡಿರಿ ಇಲ್ಲಿ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ನೋಡ್ತಾ ಇರ್ಬೋದು. ಈಗ ಇದಕ್ಕೆ ನಾವು ರುಬ್ಬಿದಂಥ ಮಸಾಲೆನ ಹಾಕೋಣ. ನೋಡಿರಿ ಪೂರ್ತಿ ಚೆನ್ನಾಗಿ ಬೆಂದಿದೆ. ನಿಮಗಿದು ಡ್ರೈ ಅನ್ನಿಸ್ಬೋದು, ಬಟ್ ಚೆನ್ನಾಗಿ ಬೆಂದಮೇಲೆ ಟೇಸ್ಟ್ ಸೂಪರಾಗಿರುತ್ತೆ. ಹೀಗೆ ನೀವು ಬೇಯಿಸ್ಕೊಳ್ರಿ. ಈಗ ನಾನು ಗ್ರೈಂಡ್ ಮಾಡಿ ತೊಗೊಂಬಂದಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕೊಬ್ಬರಿ ಮತ್ತು ಟೊಮ್ಯಾಟೊ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಉಳ್ಳಾಗಡ್ಡಿ ಎಲ್ಲದನ್ನು ನಾನು ಗ್ರೈಂಡ್ ಮಾಡಿ ತೊಗೊಂಬಂದಿದ್ದೆ. ಈಗ ನಿಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕಿ, ಮಸಾಲೆನ ಹಾಕಿ ಗ್ರೈಂಡ್ ಮಾಡ್ಕೊಂಡಂಥ ಮಸಾಲೆ ಹಾಕಿ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಳ್ರಿ. ಈಗ ಮತ್ತೆ ಇದು 1-2 ನಿಮಿಷ ಚೆನ್ನಾಗಿ ಬೇಯಲಿ. ಅಂದರೆ ಅದು ನಾವು ಹಾಕಿದಂಥ ಗ್ರೈಂಡ್ ಮಾಡಿ ತೊಗೊಂಬಂಥ ಮಸಾಲೆ ಚೆನ್ನಾಗಿ ಬೆಂದರೆ ಟೇಸ್ಟು ಚೆನ್ನಾಗಿರುತ್ತೆ. ಸಡನ್ನಾಗಿ ನೀವು ಹಾಕಿ ನೀರು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ನೋಡಿರಿ. ಇದಕ್ಕೆ ನಾನು ಮೇಲೆಯಿಂದ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಾವು ಮ್ಯಾರಿನೇಷನ್ ಮಾಡಬೇಕಾದ್ರೂ ಹಾಕಿರ್ತೀವಿ ಸ್ವಲ್ಪ, ಇಲ್ಲಿ ಕೂಡ ಮೇಲೆ ಹಾಕ್ರಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿರಿ. ಮತ್ತು ನೀವು ಈ ಥರ ಮಸಾಲೆ ಆಗಲಿ ಎಲ್ಲದನ್ನು ಹಾಕಿ ಚೆನ್ನಾಗಿ ಫಸ್ಟು ಫ್ರೈ ಮಾಡ್ಕೋಬೇಕು, ಆಮೇಲೆ ನೀವು ನೀರು ಹಾಕಬೇಕು. ಆವಾಗ ನೋಡಿರಿ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ನಾವು ಗ್ರೈಂಡ್ ಮಾಡಿ ಹಾಕಿದಂಥ ಮಸಾಲೆ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗಿದೆ, ಚೆನ್ನಾಗಿ ಫ್ರೈ ಆಗಿದೆ ನೋಡಿರಿ ಇಲ್ಲಿ. ಈಗ ಅದಕ್ಕೆ ಗ್ರೇವಿ ಕ್ವಾಂಟಿಟಿಗೆ ಬೇಕಾದಷ್ಟು ನೀರನ್ನು ಹಾಕ್ರಿ. ನಿಮಗೆಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೋಡಿಕೊಂಡು ಹಾಕ್ರಿ. ತುಂಬ ನೀರಾಗಿ ಮಾಡೋಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ನಿಮಗೆ 1 ಕಪ್ಪಷ್ಟು ಹಾಕ್ರಿ. ಹಾಕಿ ನೋಡಿ ಚೆನ್ನಾಗಿ ಅಡ್ಜಸ್ಟಿಗೆ ಏನು ಅಂಟ್ಕೊಂಡಿರುತ್ತೆ ಎಲ್ಲ ಮಸಾಲನ್ನು ಇದ್ರಾಗ ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕ್ಕೆ ಬಿಟ್ಬಿಡೋಣ. ನೋಡಿರಿ ಇಷ್ಟು ತಿಕ್ನೆಸ್ ಇರಬೇಕು. ತುಂಬ ನೀರಾದರೆ ಚೆನ್ನಾಗಿರೋದಿಲ್ಲ ತಿನ್ನೋಕ್ಕೆ. ಈಗ ಇದನ್ನು 1-5 ನಿಮಿಷ ಕುದಿಯೋಕ್ಕೆ ಬಿಡೋಣ, ಆವಾಗ ರೆಡಿ ಆಗುತ್ತೆ ನೋಡಿರಿ. ನೋಡಿ ಇಲ್ಲಿ ಚೆನ್ನಾಗಿ ಕುದ್ದು ರೆಡಿಯಾಗಿದೆ, ಬೆಂದಿದೆ, ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಚಿಕನ್ನು. ಮೇಲೆ ಎಲ್ಲ ಎಣ್ಣೆ ತೇಲ್ ಬಂದಿದೆ ಅಂದರೆ ಚಿಕನ್ ಬೆಂದಿದೆ ಅಂತ ಅರ್ಥ. ಗ್ರೇವಿ ಕೂಡ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಆಗುತ್ತೆ ನೋಡಿರಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಟೇಸ್ಟ್ ಅಂತೂ ಸೂಪರ್ ಆಗೈತೆ ನೋಡಿರಿ. ಈ ಥರ ಒಂದ್ಸರಿ ನೀವು ಟ್ರೈ ಮಾಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು. ಆಮೇಲೆ ಬೇಗ ಆಗುತ್ತೆ, ಒಂದು ಡಿಫ್ರೆಂಟಾಗಿ ನೀವು ಮಾಡ್ದಂಗೆ ಅದು ಚಿಕನನ್ನು ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಪೀಸಸ್ ಅಂತೂ ತುಂಬ ಚೆನ್ನಾಗಿ ಬೆಂದಿದೆ. ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿರಿ. ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದ್ರೆ ನಾನು ಹೇಳ್ದಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಅನಿಸಿದ್ರೆ ಲೈಕ್ಸ್ ಮಾಡಿರಿ, ಶೇರ್ ಮಾಡಿಕೊಡ್ರಿ. ನೋಡಿರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಹಾಗಾದರೆ ನೋಡಿಕೊಡ್ರಿ.